ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೈಟ್ ಉಡುಪಿನಲ್ಲಿ ರೂಮ್ ಮಾಡಿ ಮಲ್ಕೊಂಡಿದ್ವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇವಾಗ ಬೆಳಗ್ಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಹಾಗೆ ನೋಡಿ, ಇಲ್ಲಿ ಇದೊಂದು ಚಿಕ್ಕ ಮಗು ನನ್ನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದೆ. ಎಲ್ಲರೂ ಇವಾಗ ಚೆಕ್ಔಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ಬಟ್ಟೆ ಎಲ್ಲ. ನಮ್ಮ ಗೊಂಬೆ ಬಂಗಾರಿ ನೋಡಿ ಇಲ್ಲಿ ಓಡಾಡ್ತಾ ಇದೆ. ಗೊಂಬೆ ಹಾಯ್. ಆಮೇಲೆ ನೆಕ್ಸ್ಟ್ ಗೊಂಬೆಗೆ ಫಸ್ಟ್ ಟಿಫನ್ ಮಾಡಿಸ್ಬಿಡೋಣ, ಹೊಟ್ಟೆ ಹಸ್ತಿದೆ ಅವಳಿಗೆ ಅಂತ ಹೇಳ್ಬಿಟ್ಟು ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಹೋಟೆಲ್ ಹತ್ರ ಕೆಳಗೆ ಹೋಗಿ ಗೊಂಬೆಗೆ ಏನಾದ್ರು ಸ್ವಲ್ಪ ತಿಂಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ತಿನ್ನಿಸ್ಕೊಂಡು ಬಂದಾಯಿತು. ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು ಬಂದು ಇವಾಗ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ತಿಂಡಿ ತಿಂದಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ನನಗೆ. ಇವಾಗ ಎಲ್ಲರೂ ಅವ್ರವ್ರ ಬ್ಯಾಗಿಗೆ ಲಗೇಜ್ ಎಲ್ಲ ತುಂಬಿಕೊಂಡು ಇವಾಗ ಚೆಕ್ಔಟ್ ಮಾಡೋಣ, ಇನ್ನೇನಾದರೂ ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಚೆಕ್ ಮಾಡ್ತಾ ಇದ್ದಾರೆ. ಹಾಯ್ ಕೃತಿಕಾ. ಇಲ್ಲಿ ನೋಡಿ, ಒಬ್ರು ತುಂಬ ಬ್ಯುಸಿಯಾಗಿ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ನಾವೇನು ಹೇಳ್ತಿದ್ದೀವಿ ಅಂತಲೂ ಕೇಳಿಸ್ತಿಲ್ಲ. ಇವರೆಲ್ಲ ಹೋಗಕ್ಕೆ ರೆಡಿ ಆಗ್ತಿದ್ದಾರೆ. ಗೆಟ್ ರೆಡಿ. ಎಲ್ಲಿಗೆ ರೆಡಿ ಆಗಿದ್ದೀರಾ? ನಾವೆಲ್ಲ ಮಲ್ಪೆ ಬೀಚ್. ಎಂಜಾಯ್ ಮಾಡಕ್ಕೆ ರೆಡಿ ಇದ್ದೀರಾ? ಯೆಸ್, ಆಫ್ ಕೋರ್ಸ್. ಎಲ್ಲರೂ ಕಾರ್ಗೆ ಲಗೇಜ್ನ ಹಿಂದೆ ಡಿಕ್ಕಿಗೆ ಹಾಕ್ತಾಯಿದ್ರು. ನಾನು ಆಗ ಗೊಂಬೆ ಎತ್ಕೊಂಡಿದ್ನಲ್ಲ ಅಂತ ಹೇಳ್ಬಿಟ್ಟು ನೋಡಿ, ದೇವಸ್ಥಾನ ಅಲ್ಲೇ ಇರೋದು ಮುಂದೆ. ನಾವು ಇಲ್ಲೇ ರೂಮ್ ಮಾಡ್ಕೊಂಡಿದ್ವಿ. ತುಂಬಾ ಹತ್ತಿರ ಇತ್ತು. ಆಮೇಲೆ ಇಲ್ಲಿ ಸ್ಟ್ಯಾಚ್ಯೂ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ. ಹಾಗೆ ಕೃಷ್ಣನಿಗೆ ಎಲ್ಲ ದೂರದಿಂದನೇ ಒಂದು ನಮಸ್ಕಾರ ಹಾಕಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ತುಂಬ ಏನು ದೂರ ಇಲ್ಲ, ಅಲ್ಲೇ ನಿಂತ್ಕೊಂಡು ನೋಡಿದ್ರೇ ಕಾಣಿಸ್ತು ದೇವಸ್ಥಾನ, ಅಷ್ಟೇ ಹತ್ತಿರ ಇತ್ತು. ಇಲ್ಲಿ ನೋಡಿ, ಇಲ್ಲೊಂದು ಕೃಷ್ಣ ಸ್ಟ್ಯಾಚ್ಯೂ ಮಾಡಿದ್ರು ಅವರು ಹೋಟೆಲಲ್ಲಿ, ಸಖತ್ತಾಗಿತ್ತು. ಅಲ್ಲಿ ಎಲ್ಲದಕ್ಕಿಂತ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಅನಿಸಿದ್ದು ಅಂದರೆ ಈ ಸ್ಟ್ಯಾಚ್ಯೂ ತುಂಬಾ ಚೆನ್ನಾಗಿದೆ. ನನಗಂತೂ ಫುಲ್ ಇಷ್ಟ ಆಗೋಯ್ತು. ರೆಡಿ? ಊರಂತೂ ಫುಲ್ ಗೊಂಬೆ. ನೆಕ್ಸ್ಟು ಇವಾಗ ಅಲ್ಲೆಲ್ಲ ಚೆಕ್ಔಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತಂದರೆ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ಫುಲ್ಲು ಎಕ್ಸೈಟ್ ಆಗಿದ್ದೀವಿ ಹೇಳ್ಬೇಕಂದ್ರೆ. ಎಲ್ಲರಿಗಿಂತ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಮಲ್ಪೆ ಬೀಚಿಗೆ ಹೋಗೋಣ ಅಂತೇಳ್ಬಿಟ್ಟು. ಏನಕ್ಕಪ್ಪ ಅಂತಂದರೆ ಅಲ್ಲಿ ಪ್ಯಾರಾಸ್ಲೈಡಿಂಗು ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಫುಲ್ ಪ್ಲ್ಯಾನ್ ಹಾಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಹೋಗೋಣ ಅಂತೇಳ್ಬಿಟ್ಟು ಫುಲ್ಲು ಜೋಶಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ನಿನ್ನೆ ಅಲ್ಲಿ ಮಂಗಳೂರಲ್ಲಿ ಬೀಚಲ್ಲಿ ಆಟ ಆಡಿದ್ವಲ್ಲ, ಇಲ್ಲೇನು ಆಟ ಆಡೋದೇನು ಬೇಡ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಜೋಶಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಜೋಶ್ ಮಕ್ಕದಲ್ಲ ಕಾಣಿಸ್ತಾನೆ ಇಲ್ಲ. ಮಾಡ್ರೋ ಜೋಶ್ ಐತಿಲ್ಲ, ಈ ಮಕ್ಕ ತಗೊಂಡು ಜೋಶ್ ಇರುತ್ತೆ ಅಂತ ನಾನು ಹೋದ್ರೆ ಹಾಗೆ ಆಗ್ತೀನಿ. ಬೇಗ ಬಟ್ಟಂತ ಮಾಡಾಟು ಆಗ್ಲಿಂದ ಮಾಡು ಕಾಣಿಸ್ಬೇಕು.
ನಮ್ಮ ಜೋಶ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಫುಲ್ಲು ಜೋಶಲ್ಲಿ ಇವಾಗ ಬೀಚ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಕಾರ್ ಪಾರ್ಕ್ ಮಾಡಿದ್ರು ನೆಕ್ಸ್ಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಗೊಂಬೆ, ಹಾಯ್ ಮಾಡಪ್ಪ, ಹಾಯ್. Cheers. ಬಿಸಿಲಿಗೆ ಸೆಕೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರೂ ಫಸ್ಟ್ ಬೀಚಿಗೆ ಇಳಿಯೋಕ್ಕೆ ಮುಂಚೆ ಜ್ಯೂಸ್ ಏನಾದರೂ ಕುಡಿಯೋಣ ಅಂತೇಳಿ ಎಲ್ಲರೂ ಒಂದೊಂದು ಫ್ರೂಟಿ ಜ್ಯೂಸ್ ತಗೊಂಡು ಕುಡ್ಕೊಂಡು ಹೊರಟ್ವಿ. ನೋಡಿ ನಮ್ಮ ಗೊಂಬೆ ಬಂಗಾರಿಗೆ ಬಿಸಿಲು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಕ್ಯಾಪ್ ತಗೊಂಡು ಕ್ಯಾಪ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲಾಗಿರೋದಕ್ಕೆ ಸುಮ್ಮನೆ ಹಾಕ್ಕೊಂಡಿದ್ದಾಳೆ, ಇಲ್ಲ ಅಂದರೆ ಕಿತ್ತು ಬಿಸಾಕ್ತಾಳೆ, ಏನು ಹಾಕೊಳ್ಳಲ್ಲ. ಇಲ್ಲಿ ನೋಡಿ ಫಿಶ್ ಹಿಡ್ಕೊಂಡು ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಫಿಶಿಂಗ್ ಮಾಡಿಕೊಂಡು. ನೆಕ್ಸ್ಟ್ ಹೋದ್ವಿ. ಬಿಸಿಲಿತ್ತು ಅಂದರೆ ತುಂಬ ಬಿಸಿಲು ಅಂದರೆ ಆ ರೇಂಜಿಗೆ ಏನು ಬಿಸಿಲಿರಲಿಲ್ಲ, ಸ್ವಲ್ಪ ಬಿಸಿಲೇ ಇತ್ತು. ಆಮೇಲೆ ನೆಕ್ಸ್ಟು ಹೋದ್ವಿ. ನೋಡಿ ಜನ ಸಾರ್ ಆ್ಯಕ್ಚುಲಿ ನಾನು ಬೀಚಲ್ಲಿ ಇಳಿದು ಆಟಾಡೋ ಪ್ಲ್ಯಾನೇ ಇರಲಿಲ್ಲ. ಅಲ್ಲಿ ಹೋಗಿ ಏನಾಯಿತು ಅಂದರೆ ಫುಲ್ಲು ಡಿಸಪಾಯಿಂಟ್ ಆಗೋಯ್ತು. ನನಗಂತೂ ಸಖತ್ ಬೇಜಾರಾಯಿತು. ಆ ಬೇಜಾರಲ್ಲಿ ಅತ್ಲಾಗ ಹೋಗಿ ಆಟಾಡೋಣ ಅಂತೇಳ್ಬಿಟ್ಟು ಹೋಗಿ ಆಟಾಡ್ತಿದ್ದೀನಿ. ಏನಾಯ್ತಪ್ಪ ಅಂತಂದರೆ ಯಾವುದೋ ವಾಟರ್ ಆ್ಯಕ್ಟಿವಿಟೀಸ್ ಯಾವುದೂ ಇರಲಿಲ್ಲ. ಅಂದರೆ ಮಳೆ ಬರ್ತಿದೆ ಅಂತೇಳ್ಬಿಟ್ಟು ಕ್ಲೋಸ್ ಮಾಡಿದರು. ನಾವು ಹೋಗೋ 2 days ಬ್ಯಾಕ್ ಕ್ಲೋಸ್ ಮಾಡಿದರು. ನನಗೆ ಅದೇ ಸಖತ್ ಬೇಜಾರಾಗಿದ್ದು. ಅಯ್ಯೋ 2 ದಿನ ಹಿಂದೆ ಕ್ಲೋಸ್ ಆಗಿಬಿಟ್ಟಿದೆಯಲ್ಲಪ್ಪ ಅಂತೇಳ್ಬಿಟ್ಟು ಸಖತ್ತು ಫೀಲ್ ಮಾಡಿಕೊಂಡು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಹೋಗತ್ಲಾಗೆ ಅಂತ ಹೇಳ್ಬಿಟ್ಟು ನೀರಲ್ಲಿ ಹೋಗಿ ಆಟಾಡ್ತಾಯಿದ್ದೀನಿ. ಇವರಿಬ್ಬರು ಮೋನಿನು ಕೃತಿಕನು ಇಬ್ಬರು ಬರಲೇ ಇಲ್ಲ ನೀರೊಳಗೆ. ನೆಕ್ಸ್ಟ್ ಡೇ ಮತ್ತೆ ಹಿಂದಿನ ದಿನ ಆಟಾಡಿದ್ವಲ್ಲ ಸಾಕು ಅಂತ ಹೇಳ್ಬಿಟ್ಟು ಅವರಲ್ಲೇ ವೀಡಿಯೋಸು ಫೋಟೋಸು ಅಂದ್ಕೊಂಡು ನಿಂತ್ಕೊಂಡಿದ್ರು. ಜಂಪು ಮೊನ್ಯಾಕ ಜಂಪ್ ಮಾಡೋಣ. ಕಾಲೆಲ್ಲ ಉರಿತಿಲ್ವ? ನನಗೆ ಡ್ರೆಸ್ ಚೇಂಜ್ ಮಾಡೋ ಸಂಕಟಕ್ಕೆ ನನ್ ಬತ್ತಾಯಿಲ್ಲ. ಇಲ್ಲ ನಾನು ಹೋಗ್ತಿದ್ದೆ ಆಟಾಡಕ್ಕೆ. ಫೋಟೋ ಸೂಪರ್. ಹಾಯ್ ಹಾರ್ಟ್ ಪವನ್ ಮುಳುಗೋದ. ಪವನ್ ಹಾರ್ಟ್ ನಿಮಿಷ ಎಂತ ಹಾರ್ಟ್ ದೇವ್ರ ಮಕ್ಕನೇ ಕಾಣಿಸಿಲ್ಲ. ಝೂಮ್ ಹಾಕಿ ಹೇಳ್ತೀನಿ. ಇದು ಬೇರೆದಿಲ್ವಾ? ಗಾಳಿ ಬರ್ತಿದೆ ತಣ್ಣಗೆ. ಏನ್ ಮಾಡ್ತಿದ್ಯಾ ಗೊಂಬೆ? ರೊಟ್ಟಿ
ಅಲ್ಲಿ ಅಲ್ಲಿ ಅಣ್ಣ ಹತ್ರ. ಓ ನನ್ನ ಮುಖಕ್ಕೆ ಹರಿತು. ಹೀಗೆಲ್ಲ ಬೀಚಲ್ಲಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಸನ್ಸೆಟ್ ನೋಡೋಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಬರ್ತೀವಿ. ಆ ವಿಡಿಯೋ ಇದಕ್ಕೆ ಹಾಕಿದ್ರೆ ಲೆಂತಿ ಆಗುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್.